ವೆರಿ ಇಂಟ್ರೆಸ್ಟಿಂಗ್ಲಿ ಇವತ್ತು ಕೋರ್ಟ್ ಕೊಟ್ಟಿರುವಂತದ್ದು ಆದೇಶ ಏನಿದೆ, ಬಹಳ ಹಳೆದು ತೂಗಿ ಕೋರ್ಟ್ ಕೊಟ್ಟಿರುವಂತದ್ದು ಆದೇಶ ಸಹಜವಾಗಿ. ಹಾಗಾದ್ರೆ ಆ ಆದೇಶದಲ್ಲಿ ಏನೇನು ಸಂಗತಿಗಳು ಉಲ್ಲೇಖ ಆಗಿದೆ ಬನ್ನಿ ನೋಡ್ಕೊಂಬೋಣ. ಮುಡಾಗೆ ಜಮೀನು ಸ್ವಾಧೀನ ನಂತರ ಪರಿಹಾರ ನಿಗದಿ ಮಾಡಲಾಗಿದೆ. ಪರಿಹಾರ ನಿಗದಿಯಾದ ಬಳಿಕವೂ ಡಿನೋಟಿಫಿಕೇಶನ್ ನಡೆಸಲಾಗಿದೆ. ಮುಡಾದಿಂದ ನಿವೇಶನ ಹಂಚಿಕೆಯಾದ ಬಳಿಕವೂ ಖರೀದಿ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಬಾಮೈದನಿಂದ ಜಮೀನು ಖರೀದಿ ಮಾಡಲಾಗಿದೆ. ಕಾನೂನು ಬಾಹಿರ ಭೂ ಪರಿವರ್ತನೆಯೂ ಆಗಿದೆ. ನಂತರ ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಜಮೀನು ದಾನ ಮಾಡಲಾಗಿದೆ. ನಂತರ ಬದಲಿ ನಿವೇಶನಕ್ಕೆ ಕೋರಿಕೆಯ ವಿವರ ನಮೂದು ಮಾಡಲಾಗಿದೆ. ವಿಜಯನಗರ ಲೇಔಟ್ನಲ್ಲಿ 14 ನಿವೇಶನಗಳನ್ನು ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಲಾಗಿದೆ. ಪರಿಹಾರ ನಿಗದಿಯಾಗಿರುವ ಜಮೀನು ಡಿನೋಟಿಫೈ ಮಾಡಲಾಗಿದೆ. ಆಗ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ರು. ದೇವರಾಜು ಭೂ ಮಾಲೀಕರಲ್ಲದಿದ್ರು ಅವರ ಹೆಸರಲ್ಲಿ ಡಿನೋಟಿಫಿಕೇಶನ್, ಭೂ ಮಾಲೀಕರಲ್ಲದಿದ್ರು ದೇವರಾಜುವಿನಿಂದ ಜಮೀನು ಖರೀದಿ. ದೇವರಾಜು ಮೂಲ ಮಾಲೀಕನೇ ಅಲ್ಲ, ಮಾಲೀಕರಲ್ಲದಿದ್ರು ಜಮೀನು ಖರೀದಿ. 17A ಅಡಿ ರಾಜ್ಯಪಾಲರಿಂದ ಅನುಮತಿ ಪಡೆಯಲಾಗಿದೆ. ರಾಜ್ಯಪಾಲರ ಅನುಮತಿ ಬಳಿಕ ಅದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಲಾಯಿತು. ಹೈಕೋರ್ಟ್ ಮಧ್ಯಂತರ ಆದೇಶ ನೀಡಿತ್ತು. ಹೈಕೋರ್ಟ್ ಸಿಎಂ ಅರ್ಜಿಯನ್ನ ವಜಾಗೊಳಿಸಿರುವ ಆದೇಶ ಸಲ್ಲಿಸಲಾಗಿದೆ. ಯಾವ ಅಂಶಗಳ ಬಗ್ಗೆ ತನಿಖೆ ಅಗತ್ಯವಿದೆ, ಮೇಲ್ನೋಟಕ್ಕೆ ತನಿಖೆ ಅಗತ್ಯವೆಂದು ಹೈಕೋರ್ಟ್ ಕೂಡ ಅಭಿಪ್ರಾಯಪಟ್ಟಿದೆ. ತನಿಖೆಗೆ ಮುಖ್ಯಮಂತ್ರಿ ಹಿಂಜರಿಯಬಾರದೆಂದು ಹೈಕೋರ್ಟ್ ತೀರ್ಪು ಕೊಟ್ಟಿದೆ. ಬಿಎನ್ಎಸ್ಎಸ್ ಜಾರಿಯಾಗುವ ಮೊದಲು ಆರೋಪಿತ ಕೃತ್ಯಗಳು ನಡೆದಿವೆ. ಪೋರ್ಚುಗೀಸ್ ಪ್ರೊಸೀಜರ್ ಕೋಡ್ ಅನ್ನ ಆಗ ಅನ್ವಯಿಸಲಾಗಿತ್ತು. ಗೋವಾ, ಡಿಯು ಡಮನ್ ಭಾರತಕ್ಕೆ ಸೇರುವ ಮುಂಚಿನ ಕಾನೂನು ಅಲ್ಲಿ ನಡೆದ ಹಳೆ ಅಪರಾಧಗಳಿಗೆ ಅನ್ವಯಿಸಲಾಗಿತ್ತು. ಅದನ್ನ ಸುಪ್ರೀಂ ಕೋರ್ಟ್ ಕೂಡ ಎತ್ತಿ ಹಿಡಿದಿತ್ತು. ಪೂರ್ವಾನ್ವಯವೆಂದು ಉಲ್ಲೇಖಿಸದ ಹೊರತು ಎಲ್ಲ ಕಾಯ್ದೆಗಳು ಅಧಿಸೂಚಿತ ದಿನದಿಂದ ಜಾರಿಯಾಗುತ್ತವೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಆರ್ಪಿಸಿ ಸೆಕ್ಷನ್ 156/3 ಅಡಿ ಎಫ್ಐಆರ್ ದಾಖಲಿಸಬೇಕು. ಮೈಸೂರು ಲೋಕಾಯುಕ್ತ ಎಸ್ಪಿ 3 ತಿಂಗಳಲ್ಲಿ ತನಿಖೆ ನಡೆಸಿ ವರದಿ ನೀಡಬೇಕು. ಡಿಸೆಂಬರ್ 24ರೊಳಗೆ ವರದಿ ಸಲ್ಲಿಸಬೇಕು. ಡಿಸೆಂಬರ್ 24ಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ಹೀಗೆ ಡಿಸೆಂಬರ್ 24ರ ಒಳಗಾಗಿ ವರದಿಯನ್ನ ಸಲ್ಲಿಸಬೇಕು. ಹಾಗೆ ಡಿಸೆಂಬರ್ 24ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಅನ್ನುವಂಥದ್ದನ್ನ ಕೋರ್ಟ್ ಇವತ್ತು ಆದೇಶದಲ್ಲಿ ಉಲ್ಲೇಖ ಮಾಡಲಾಗಿದೆ.